500 ಮಂದಿ ಮೋಹರ್ ವೀರರು 18ನೇ ಶತಮಾನದಲ್ಲಿ 2800 ಬಾಜಿರಾಯನ ಸೈನಿಕರನ್ನು ಕೊಂದು ಭೀಮಾ ತೀರದ ನದಿಯ ದಡದಲ್ಲಿ ವಿಜಯೋತ್ಸವದಲ್ಲಿ ಮಾಡಿದವರ ಮೋಹರ್ ಸೈನಿಕರು ಜ್ಞಾಪಕಾರ್ಥವಾಗಿ ಇಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಜಿ. ಚಿಕ್ಕನಾರಾಯಣ ನೇತೃತ್ವದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಸ್ಥಳಕ್ಕೆ ನಮನ ಸಲ್ಲಿಸುವುದಕ್ಕೆ ತಮ್ಮ ಸಂಘಟನೆಯೊಂದಿಗೆ ಹೊಸಪೇಟೆ ಪ್ರವಾಸ ಮಂದಿರದ ಎದುರು ಪತ್ರಿಕೆ ಸುದ್ದಿಗೋಷ್ಠಿ ನಡೆಸಿದರು. ಹೊಸಪೇಟೆ ಜಿಲ್ಲಾಧ್ಯಕ್ಷ ವೆಂಕಟೇಶ್, ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಹೊನ್ನಾಳಪ್ಪ, ಮಣಿವಣ್ಣನ್, ಪಿವಿಸಿ, ಪಿ. ನಾರಾಯಣ್, ಸಕ್ಕನಹಳ್ಳಿ ಮುನಿರಾಜ್, ವರದಾಪುರ ಯಲ್ಲಪ್ಪ, ವಿ. ಅಮರೇಶ್, ಶಂಕರ್ ನಾಗ್, ಪತ್ರಕರ್ತ ಮಿತ್ರರಾದ ಶಿವರಾಜ್, ಮುನಿಸ್ವಾಮಿ, ಶ್ರೀ ಮಂಜುನಾಥ ಆನೇಕಲ್ ಪಾಲ್ಗೊಂಡಿದ್ದರು. ಗಣನಾಥ ಮತ್ತು ಇನ್ನೂ ಅನೇಕ ರೀತಿಯಾದಂಥ 500 ಮಂದಿ ವೀರ ಯೋಧರು ಸೇರಿ 2ನೇ ಬಾಜಿರಾಯನ ಪೇಶ್ವೆಯರ ಸೈನಿಕರನ್ನು ಸೆದೆಬಡಿರ್ತಕ್ಕಂಥ ಒಂದು ಐತಿಹಾಸಿಕ ಕದನದ ಹೋರಾಟವೇ ಕೋರೆಗಾಂವ್ ಕದನ. ಈ ಕದನವನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಯು ವಿಹಾರಕ್ಕೆ ತೆರಳಿದಂಥ ಸಂದರ್ಭದಲ್ಲಿ, ತಮ್ಮ ವಿಶ್ರಾಂತಿಗಾಗಿ ಎಲ್ಲ ಕಡೆ ಪ್ರವಾಸಗೊಂಡಂಥ ಸಂದರ್ಭದಲ್ಲಿ ಮತ್ತು ಲಂಡನ್ನಿನಲ್ಲಿ ಒಂದು ಗ್ರಂಥಾಲಯದಲ್ಲಿ ಕುಂತು ಆ ಪುಸ್ತಕಗಳನ್ನು ಪ್ರಸ್ತುತವಾಗಿ ಅಂದಿನ ಆ ಕಾಲಘಟ್ಟಕ್ಕೆ ತಕ್ಕಂಥದ್ದು ಪುಸ್ತಕಗಳನ್ನು ಅವರು ಓದುವಂಥ ಸಂದರ್ಭದಲ್ಲಿ ಅದು ಲಿಖಿತ ರೂಪದಲ್ಲಿರುವಂಥದ್ದನ್ನು ಕಂಡು ನೋಡಿ ಅದನ್ನು ನಾವು ಯಾಕೆ ಈ ರೀತಿಯಾಗಿ ಮಸೀದಿ, ಮಂದಿರ, ಗುಡಿ, ಗೋಪುರ ಎಲ್ಲದಕ್ಕೂ ಹೋಗ್ತಾರೆ, ಇದನ್ನು ಯಾಕೆ ನಾವು ಜನವರಿ 1ರಂದು ಒಂದು ನಾಡ ಹಬ್ಬ ಅಲ್ಲ, ಇದು ಒಂದು ವೀರ ಯೋಧರ ನಮನಗಳನ್ನು ನಾವು ಸಲ್ಲಿಸಬಾರ್ದು, ಈ ದೇಶಕ್ಕೆ ಮಡಿದಂಥವರಿಗೆ ನಾವು ಯಾಕೆ ಭೀಮ ನಮನಗಳನ್ನು ಸಲ್ಲಿಸಬಾರ್ದು, ಇದನ್ನು ನಾವು ಒಂದು ಜಾತ್ರೆಯ ರೀತಿಯಲ್ಲೇ ನಾವು ಇದನ್ನು ಮುಂದುವರ್ಸೋಣ ಅನ್ನುವಂಥ ರೀತಿಯನ್ನು ಅವರು ಮನದಟ್ಟು ಮಾಡಿ ಅದನ್ನು ಜಾರಿಗೆ ತಂದು ಇಂದಿನ ದಿನಗಳವರೆಗೂ ಆ ಒಂದು ವೀರ ಕದನಕಗಳು ಮಾಡಿರ್ತಕ್ಕಂಥ ಐತಿಹಾಸಿಕ ದಿನವನ್ನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಿ ಬಿಟ್ಟೋಗಿರ್ತೀರೋ ಅದನ್ನು ವರ್ಷ ಜನವರಿ 1ರಂದು ನಾವು ಕೊನೆಯ ವರ್ಷಾಂತದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದನ್ನು ನಾವು ಇವತ್ತಿನ ದಿವಸ ಎಲ್ಲ ನಾಯಕರೊಟ್ಟಿಗೆ ನಾವು ಇವತ್ತಿನ ದಿವಸ ಭೀಮಾ ನದಿಯ ದಡದ ಮೇಲೆ ನಡೆದಿರ್ತಕ್ಕಂಥ ಆ ವಿಜಯೋತ್ಸವ ಸ್ತಂಭಕ್ಕೆ, ಆ ವೀರ ಯೋಧರ ಸ್ತಂಭಕ್ಕೆ ನಮನಗಳನ್ನು ಸಲ್ಲಿಸಲಿಕ್ಕೆ ನಾವು ಸಹ ಈ ಸಂಘಟನೆಗಳೊಟ್ಟಿಗೆ ನಾವು ಸಹ ಈ ಪ್ರವಾಸವನ್ನು ಕೈಗೊಂಡಿದ್ದೀವಿ. ಈ ಪ್ರವಾಸಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸೇನೆ, ಕರ್ನಾಟಕ ದಲಿತ ರಕ್ಷಣಾ ಸಮಿತಿ ಯಲ್ಲಪ್ಪನವರು ಆಗಮಿಸಿದ್ದಾರೆ, ಮಂಜುನಾಥ್ ಅವರು ಆಗಮಿಸಿದ್ದಾರೆ, ನಮ್ಮ ಟಿ ಮಾಲೀಕರುಗಳು ಮಂಜುನಾಥ್ ಮತ್ತು ಲೋಕೇನೂ ಆಗಮಿಸಿದ್ದಾರೆ, ನಮ್ಮದು ಹೊನ್ನಾಳಪ್ಪ ಸಾರು, ಅಮರೇಶು, ನಮ್ಮ ನಾರಾಯಣ ಸ್ವಾಮಿ, ನಮ್ಮ ವೆಂಕಟೇಶ್ ಮಾಧ್ಯಮದ ಮಿತ್ರರು, ಆಮೇಲೆ ನಮ್ಮ ಕೋದಂಡರಾಮ್ ಸಾರ್ರವರ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಮುನರಾಜ್ರವರು, ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಶಂಕರ್ ನಾಗ್ ಅವರು ಎಲ್ಲರೂ ಆಗಮಿಸಿದ್ದಾರೆ. ಇದನ್ನೆಲ್ಲ ಸಂಪೂರ್ಣವಾಗಿ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ಅಮರೇಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಪ್ರವಾಸವನ್ನು ಕೈಗೊಂಡಿದ್ದೀವಿ ಅಂತೇಳಿ ನಾನು ಮಾಧ್ಯಮದ ಮೂಲಕ ಈ ಸಂದರ್ಭದಲ್ಲಿ ಆನ್ ದಿ ವೇ ಅಂದರೆ ಪ್ರವಾಸವನ್ನು ಮಾಡುವ ಮಧ್ಯದಲ್ಲಿ ಬರುವಂತಹ ಹೊಸಪೇಟೆಯ ಜಿಲ್ಲಾಧ್ಯಕ್ಷರು ಮತ್ತು ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ರಿಪಬ್ಲಿಕನ್ ಸೇನಾ ಅಧ್ಯಕ್ಷರುಗಳ ಒಂದು ಸಮ್ಮುಖದಲ್ಲಿ ಇವತ್ತಿನ ದಿವಸ ನಾವು ಹೊಸಪೇಟೆಯ IB ಅಂದರೆ ಪ್ರವಾಸಿ ಮಂದಿರದಲ್ಲಿ ನಾವು ಈ ಪತ್ರಿಕೆ ಹೇಳಿಕೆಯನ್ನು ನೀಡಿ ನಾವು ಪ್ರವಾಸವನ್ನು ಕೈಗೊಳ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ಪ್ರಶಂಸೆ ಪಡಿಸ್ತಾ ಇದ್ದೀವಿ.